ಪುರಸಭಾ ವ್ಯಾಪ್ತಿಯ ನೇರಂಬೋಳು ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಕಳೆದ 3 ತಿಂಗಳಿನಿಂದ ಸಮರ್ಪಕವಾಗಿ ನೀರು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಇಲ್ಲಿನ ವಾಸಿಗಳು ನೀರಿಗಾಗಿ ಪುರಸಭೆಯ ಬಾಗಿಲು ಬಡಿದಿದ್ದಾರೆ. ಈ ಪ್ರದೇಶದಲ್ಲಿ 2 ದಿನಕ್ಕೊಮ್ಮೆ ಕೇವಲ ಅರ್ಧ ಗಂಟೆ ಮಾತ್ರ ನೀರು ಸರಬರಾಜು ಆಗ್ತಾ ಇದ್ದು, ಅದು ಸಹ ಸಪೂರದಲ್ಲಿ ಬರ್ತಾ ಇದ್ದು ಕೇವಲ 750 ಲೀಟರ್ನಷ್ಟು ಸಂಗ್ರಹವಾಗ್ತಾ ಇದೆ. ಈ ನೀರು ದಿನನಿತ್ಯದ ಅಗತ್ಯಗಳಿಗೆ ಸಾಕಾಗ್ತಾ ಇಲ್ಲ. ನೀರಿನ ಕೊರತೆಯಿಂದ ಮನೆಯ ಕೆಲಸಗಳು ಕೂಡ ಕಷ್ಟಕರವಾಗಿದ್ದು, ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ಳಲು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಇದು ದೊಡ್ಡ ತಲೆನೋವಾಗಿದ್ದು, ಹತ್ತಾರು ಮನೆಗಳ ನಿವಾಸಿಗಳು ಕಳೆದ ಕೆಲವು ತಿಂಗಳಿಂದ ಸಂಕಷ್ಟದ ಜೀವನವನ್ನ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ದಿನದ 24 ಗಂಟೆ ನೀರು ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಈಗ ದಿನಕ್ಕೆ ಅರ್ಧ ಗಂಟೆಯೂ ನೀರು ಸರಿಯಾಗಿ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ನೀರು ಬರುವ ಸಮಯದಲ್ಲಿ ಮನೆ ಮಂದಿ ಪೈಪ್ನ ಮುಂದೆ ಪಾತ್ರೆಗಳನ್ನ ಹಿಡಿದು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನ ಕೊರತೆಯಿಂದ ಕೆಲವರು ಬಟ್ಟೆ ಒಗೆಯಲು ದೂರದ ನೇತ್ರಾವತಿ ನದಿ ತೀರದತ್ತ ತೆರಳಿ ಬಟ್ಟೆ ಒಗೆಯುವ ಪರಿಸ್ಥಿತಿ ಉಂಟಾಗಿದೆ. ಈ ಹಿಂದೆ ಪ್ರದೇಶದಲ್ಲಿ ಇದ್ದ ಬೋರ್ವೆಲ್ ಗ್ರಾಮಸ್ಥರಿಗೆ ಪ್ರಮುಖ ನೀರಿನ ಆಗರವಾಗಿತ್ತು. ಆದರೆ ಅದರ ಸಂಪರ್ಕವನ್ನು ತೆಗೆದುಹಾಕಿರೋದ್ರಿಂದ ಅದು ಬಳಕೆಗೆ ಯೋಗ್ಯವಾಗಿಲ್ಲ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಇಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ.